2000 ವರ್ಷದನ್ನ ನೆನಪಿಟ್ಕೊಳ್ಳೋದು ಹೇಗೆ? ಆಮೇಲೆ ಈ ಕವಿನ ಗುರುತಿಸೋದು ಹೇಗೆ, ರಚನಾಕಾರರನ್ನ ಗುರುತಿಸೋದು ಹೇಗೆ? ಏನಾದ್ರೂ ಟ್ರಿಕ್ ಇದೆಯಾ ಅದಕ್ಕೆ? ಅದೇ ಕೆಲವಷ್ಟು ಅವ್ರ ಶೈಲಿಯಿಂದ ಗೊತ್ತಾಗುತ್ತೆ. ಈಗ ಕುಮಾರವ್ಯಾಸ ಅಂದ್ರೆ ನಾವು ಹಲವು ರೀತಿಯಲ್ಲಿ ಗುರ್ತು ಹಿಡಿಬೋದು. ಒಂದು ಅವರ ಛಂದಸ್ಸು. ಈಗ ನಮ್ಮಲ್ಲಿ ಕನ್ನಡ ಬೆಳೆದು ಬಂದಿರೋ ಪರಂಪರೆ ನೋಡಿದ್ರೆ ಮೊದಲಿಗೆ ಚಂಪು ಶೈಲಿ ಅಂತ ಹೇಳಿದ್ರು. ಪಂಪ, ರನ್ನ, ಜನ್ನ ಮೊದಲಾದವರೆಲ್ಲ ಬರೆದಿರೋದು. ಆ ಕಾಲದ ಶೈಲಿ ತೀರಾ ಕಠಿಣವಾದ ಹಳೆಗನ್ನಡ ಇರ್ತಿತ್ತು. ಚಂಪು ಶೈಲಿ ಅಂದರೆ ಅದರಲ್ಲಿ ಕೆಲವು ವೃತ್ತಗಳು, ಈ ಶಾರ್ದೂಲ ವಿಕ್ರೀಡಿತ, ಮತ್ತೆ ಉತ್ಪಲಮಾಲೆ, ಚಂಪಕಮಾಲೆ, ಈ ಥರದ ವೃತ್ತಗಳು ಆ ಕಾಲಘಟ್ಟ ಒಂದು ಹೆಚ್ಚು ಕಡಿಮೆ ಒಂದು 9ನೇ ಶತಮಾನದಿಂದ ಒಂದು 10, 11, 12ನೇ ಶತಮಾನ ತನಕ ಬಂದಿರ್ಬೋದು ಅಂತ ಅಂದ್ಕೊಳ್ಳೋಣ. ಆ ಬಳಿಕ ವಚನಗಳು ಇತ್ಯಾದಿಗಳು ಬಂದವು. ಆ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಬಂತು. ಆಗ ಬಂದಿರೋ ಕಾವ್ಯಗಳು, ಹರಿಹರನ ರಗಳೆಗಳು, ಈ ಥರದ್ದು. ಆ ರಗಳೆ ಈ ಥರದ್ದೆಲ್ಲ ಛಂದಸ್ಸನ್ನು ಗುರುತಿಸೋದು ಅವಧಾನಿಯ ಬೇಸಿಕ್ ಕ್ವಾಲಿಫಿಕೇಶನ್. ಹಾಗಾಗಿ ಅವನಿಗೆ ಛಂದಸ್ಸು, ಪೃಚ್ಛಕರು ಅಥವಾ ಇವರು ಸಮಸ್ಯೆಯಲ್ಲಿ ಪ್ರಶ್ನೆ ಕೇಳಿದಾಗಿರ್ಬೋದು ಅಥವಾ ಕಾವ್ಯವಚನದವ್ರು ಹಾಡ್ತಾ ಇದ್ದಾಗೆ ಛಂದಸ್ಸು ಗುರುತಿಸ್ಕೋಬೇಕು ಮೊದಲನೇದಾಗಿ. ಆಮೇಲೆ ಅದರಲ್ಲಿರೋ ಭಾಷೆಯ ಶೈಲಿ ಗೊತ್ತಾಗಬೇಕು. ಪಂಪನ ಶೈಲಿ ಬೇರೆ ಇರುತ್ತೆ, ಕುಮಾರವ್ಯಾಸನ ಶೈಲಿ ಬೇರೆ ಇರುತ್ತೆ, ಕುವೆಂಪು ಅವ್ರ ಶೈಲಿ ಬೇರೆ ಇರುತ್ತೆ, ಡಿ ವಿ ಜಿ ಅವ್ರ ಶೈಲಿ ಬೇರೆ ಇರುತ್ತೆ. ಆ ಥರ ಆ ಶೈಲಿ ಗುರುತಿಸ್ಕೋಬೇಕು. ಆಮೇಲೆ ಅದು ಯಾವುದಾದ್ರು ಕಥಾ ಪ್ರಸಂಗದ್ದು ಅಂತ ನೋಡಬೇಕು. ರಾಮಾಯಣವೋ ಮಹಾಭಾರತವೋ, ಭಾಮಿನಿ ಷಟ್ಪದಿಯಲ್ಲಿ ಮಹಾಭಾರತದ ಕತೆ ಬಂದರೆ ಸಾಮಾನ್ಯ ಕುಮಾರವ್ಯಾಸ ಇರ್ಬೋದು ಅಂತ ಒಂದು ಊಹೆ ಮಾಡಬಹುದು. ಅದನ್ನು ಬಿಟ್ಟು ಬೇರೆಯವರು ಬರೆದವ್ರು ಇದ್ದಾರೆ, ಭಾಮಿನಿ ಷಟ್ಪದಿಯಲ್ಲಿ ಬರೆದವ್ರು ಇದ್ದಾರೆ, ವಾರ್ಧಕ ಷಟ್ಪದಿಯಲ್ಲಿ ಬರೆದವ್ರು ಇದ್ದಾರೆ. ಆವಾಗ ಏನಾಗುತ್ತೆ, ಸ್ವಲ್ಪ ಗೊಂದಲ ಆಗುತ್ತೆ. ಆಗ ಪದ್ಯದ ಶೈಲಿ ನೋಡಬೇಕು. ಈಗ ಕುಮಾರವ್ಯಾಸನೇ ಒಂದು ಅದೇ ಹೇಳಿದ್ನಲ್ಲ, ಈಗ ಕವಿಗಳ ಹೇಳೋ ಶೈಲಿ ಬೇರೆ ಬೇರೆ ಇರುತ್ತೆ. ಒಂದು ಸೂರ್ಯೋದಯದ ವರ್ಣನೆ ಮಾಡೋಕ್ಕೆ ಕುಮಾರವ್ಯಾಸನಿಗೆ ಹೇಳಿದ್ರೆ ಅವನು ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಅಂತ ಹೇಳ್ತಾನೆ. ಅಂದರೆ ಸೂರ್ಯ ಬರ್ತಾ ಇದ್ದಾಗೆ ಕಮಲ ಅರಳ್ಕೊಂಡಿತು ಅಂತ ನಾವು ಹೇಳೋ ಮಾತನಲ್ಲ. ಆದರೆ ಅಲ್ಲಿ ಅವನು ಹೇಳೋದು ಸೂರ್ಯ ಬಂದು ತಾವರೆಯ ಬಾಗಿಲಿನ ಬೀಗ ತೆಗೆದ ಅಂತ ಹೇಳ್ತಾನೆ. ಆ ಥರ ಅವನ ಶೈಲಿ ಬೇರೆ ಇರುತ್ತೆ. ಅವನ ಹೇಳೋ ಮೆಥಡ್ಡು ನಾವು ನೋಡಿದಾಗ ಈ ಥರ ಕುಮಾರವ್ಯಾಸ ಹೇಳ್ಬೋದು ಅಂತ ಊಹೆ ಮಾಡಬೇಕು. ಕೆಲವಷ್ಟು ಅದೇ ಊಹೆ ಮೇಲೆ ನಡೆಯುತ್ತೆ. ಎಷ್ಟೋ ಬಾರಿ ನನಗೂ ಕೆಲವು ಅವಧಾನಗಳಲ್ಲಿ ಅವರು ಪೃಚ್ಛಕರು ಹೇಳಿರೋ ಕಾವ್ಯದ ಗೊತ್ತಾಗಿಲ್ಲ. ಒಂದೋ ಎರಡೋ ಅದು ಹಳೆಗನ್ನಡದ ಚಂಪು ಶೈಲಿಯಲ್ಲಿ ಇತ್ತೀಚೆಗೆ ಒಂದು ಅವಧಾನದಲ್ಲೇ ಕೇಳಿದ್ರು. ಅದು ಪೂರ್ತಿಯಾಗಿ ಯಾವ ಕಥೆಯ ಸಂದರ್ಭವೂ ಗೊತ್ತಾಗ್ತಾ ಇರಲಿಲ್ಲ. ಮಳೆಗಾಲದ ವರ್ಣನೆ ಇತ್ತು. ಆ ಮಳೆಗಾಲದ ವರ್ಣನೆ ಕೇಳ್ಕೊಂಡು ನನಗೆ ಇದು ಎರಡು ಕವಿಗಳಲ್ಲಿ ಇವಂದಿರ್ಬೋದಾ ಅವಂದಿರ್ಬೋದಾ ಅಂತ ಸ್ವಲ್ಪ ಗೊಂದಲ ಆಯಿತು. ನಾನು ಎರಡು ಕವಿಗಳ ಹೆಸರು ಹೇಳ್ತೀನಿ, ಅವರಿಬ್ಬರಲ್ಲಿ ಯಾರು ಅಂತ ನೀವು ಹೇಳಿ ಅಂತಂದೆ. ಅಂದರೆ ಮೊದಲಿಗೆ ನಾಗವರ್ಮ ಅನ್ನೋನು ಕರ್ನಾಟಕ ಕಾದಂಬರಿ ಅದನ್ನು ಕಾವ್ಯ ಬರೆದಿದ್ದಾನೆ, ಅದರದ್ದ ಅಂತ ಕೇಳಿದೆ. ಅಲ್ಲ ಅಂದರು. ಹಾಗಾದ್ರೆ ರುದ್ರಭಟ್ಟನ ಜಗನ್ನಾಥ ವಿಜಯದ್ದು ಇದು ಅಂತಂದೆ. ಸರಿ ಅಂತಂದರು. ಈ ಥರ ಆ ಸಂದರ್ಭವನ್ನು ಹುಡುಕೋದು ಇದು ಕೆಲವು ಕಷ್ಟ ಇದ್ದೇ ಇರುತ್ತೆ. ಅದರಲ್ಲಿ ಹೇಗೋ ಇದು ಮಾಡ್ಕೊಂಡು ಹುಡುಕಬೇಕು, ಆ ಥರ ಆಗತ್ತೆ. ಈ ಥರ ಅದೇ ಕಾವ್ಯವಾಚನ, ನಿಷೇಧಾಕ್ಷರ, ಸಮಸ್ಯಾಪೂರ್ಣ, ಇನ್ನೊಂದು ಚಿತ್ರಕವಿತೆ ಅಂತ ಬರುತ್ತೆ. ಅದು ಇನ್ನೊಂದು ಮಟ್ಟದ ಕಷ್ಟ. ಚಿತ್ರ ಅಂದರೆ ಆಶ್ಚರ್ಯ ಅನ್ನೋ ಅರ್ಥ. ನಮಗೆ ಯಾವುದನ್ನಾರು ನೋಡಿದಾಗ ಆಶ್ಚರ್ಯ ಆಗತ್ತಲ್ವ, ಅದಕ್ಕೆ ಚಿತ್ರ ವಿಚಿತ್ರ ಅಂತೆಲ್ಲ ಹೇಳ್ತೀವಿ. ಆ ಥರ ಪದ್ಯದಲ್ಲಿ ಆಶ್ಚರ್ಯ ಅಂತ ಅನಿಸೋ ಥರ ಇರಬೇಕು. ಯಾಕೆಂದರೆ ಸಾಮಾನ್ಯವಾದ ಪದ್ಯ ಎಲ್ಲರೂ ಬರೀತಾರೆ, ಛಂದೋಬದ್ಧವಾಗಿ ಪದ್ಯ ಬರೆಯೋದು ಇನ್ನೊಂದು ಕಷ್ಟ. ಅದರಲ್ಲಿ ಚಿತ್ರಕವಿತೆ ಬರೆಯೋದು ಮತ್ತೂ ಒಂದು ಹಂತದ ಕಷ್ಟ. ಅದು ಹೇಗೆ ಅಂದರೆ, ನಾವು ಆ ಪದ್ಯ ಮೇಲ್ನೋಟಕ್ಕೆ ನೋಡಿದಾಗ ಒಂದು ಪದ್ಯ ಇರುತ್ತೆ, ಅದನ್ನು ಒಂದು ಅಕ್ಷರಗಳ ಇದನ್ನು ನೋಡ್ತಾ ಹೋದರೆ ಅದು ಯಾವುದೋ ಒಂದು ಪ್ಯಾಟರ್ನಲ್ಲಿ ಚಿತ್ರದ ತರಹ ಎಲ್ಲ ಬರೆಯೋ ಥರ ಇರುತ್ತೆ. ಒಂದು ಕಮಲದ ದಳಗಳ ಆಕಾರದಲ್ಲಿ ಬರುತ್ತೆ. ಒಂದು ಅಕ್ಷರ ಕಮಲದ ಮಧ್ಯದಿಂದ ಪ್ರಾರಂಭ ಆಗಿ ದಳಗಳಲ್ಲಿ ಕೆಲವು ಅಕ್ಷರಗಳು ಹೀಗೆ ಹೋಗುತ್ತೆ. ಆ ಥರ ಇದ್ರೆ ಅದು ಪದ್ಮಬಂಧ ಅಂತ ಹೇಳ್ತಾರೆ. ಪದ್ಮಬಂಧ. ಇನ್ನೊಂದು ನಾಗಬಂಧ ಅಂತ ಬರುತ್ತೆ, ಅದರಲ್ಲಿ ಕುಂಡಲಿತ ನಾಗಬಂಧ. ಈ ಥರ ಹಲವು ವೆರೈಟಿ ಇದೆ. ಅದರ ಅದೇ ಹೋಗ್ತಾ ಡೀಟೇಲ್ ಆಗಿ ಹೋಗ್ತಾ ಹೋದ್ರೆ ತುಂಬ ಬರ್ತಾ ಹೋಗುತ್ತೆ. ಆ ನಾಗಬಂಧ ಅಂತಂದರೆ ಆ ಪದ್ಯ ನೋಡೋದಕ್ಕೆ ಅದು ಮೇಲ್ನೋಟಕ್ಕೆ ಸಾದಾ ಪದ್ಯವಾಗಿ ಕಂಡ್ರು ಆ ಪದ್ಯದ ಅಕ್ಷರಗಳನ್ನು ಜೋಡಿಸ್ತಾ ಹೋದರೆ ಹಾವಿನ ಹೆಡೆಯಿಂದ ಪ್ರಾರಂಭ ಆಗಿ ಬಾಲದ ತನಕ ಹೋಗುತ್ತೆ. ಆ ಹಾವು ಎಲ್ಲೆಲ್ಲೋ ಸುತ್ತಕೊಂಡಿರುತ್ತೆ. ಆ ಸುತ್ತಕೊಂಡಲ್ಲೆಲ್ಲ ಈ ಸಾಲಿನ ಅಕ್ಷರ ಆ ಸಾಲಿನ ಅಕ್ಷರ ಒಂದೇ ಬರಬೇಕು. ಈ ಥರ ಪದ್ಯ ರಚನೆ ಮಾಡೋದು ಈ ಥರ ಎಲ್ಲ ಇರುತ್ತೆ. ನಿಮಗೆ ಬಹಳ ಕಷ್ಟ ಅನಿಸಿದ್ಯಾ ಅದು ಇಲ್ಲಿವರೆಗೆ? ಈ ನಿಷೇಧಾಕ್ಷರ ಕಷ್ಟ ಆಗಿದೆ, ಕಾವ್ಯವಾಚನ ಆಗಿದೆ, ಚಿತ್ರಕವಿತೆ ಆಗಿದೆ, ಜೊತೆಗೆ ಇಷ್ಟೂ ಆಗಿರೋದಕ್ಕೆ ಅವಧಾನ ಮಾಡೋಕ್ಕಾಗ್ತಾ ಇದೆ ಅಷ್ಟೇ. ಆ ಥರ ಅಂದರೆ ಅಪರಿಮಿತ ಜ್ಞಾನ ಮತ್ತು ಸಮಯ ಪ್ರಜ್ಞೆ ಈ ಎರಡರ ಸಮ್ಮಿಲನ ಅವಧಾನದಲ್ಲಿ ಬಳಕೆ ಆಗತ್ತೆ. ಜ್ಞಾನ ಇಲ್ಲ ಅಂದರೆ ಕೇವಲ ಸಮಯ ಪ್ರಜ್ಞೆಯಿಂದ ನಡೆಯೋದಿಲ್ಲ, ಸಮಯ ಪ್ರಜ್ಞೆ ಇಲ್ಲ ಜ್ಞಾನ ಇದೆ ಅಂದರೂ ಕೂಡ ನಡೆಯೋದಿಲ್ಲ. ಎರಡರ ಸಮ್ಮಿಲನ ಇರಬೇಕು. ಹಾಗಾಗಿಯೇ ಶತಾವಧಾನಿಗಳು ಪೂಜ್ಯರು ಎಲ್ಲರ ಪಾಲಿಗೆ. ಈಗ ಪೃಚ್ಛಕರಾಗಿ ಶತಾವಧಾನಿಗಳು ಫಸ್ಟ್ ಟೈಮ್ ಬಂದಾಗ ಅಥವಾ ಬರೋವಾಗ, ನಿಮ್ಮದು ಯಾವುದೇ ಅವಧಾನಕ್ಕೆ ಬರುವಾಗ
ನಿಮ್ಗೆ ಏನು ಅನಿಸುತ್ತೆ? ಟೆನ್ಷನ್ ಆಗತ್ತಾ? ಇರುತ್ತೆ. ಅಂದರೆ ಅಲ್ಲಿ ಅದೇ ಈಗ ವಿಭಾಗಗಳು ಯಾವುದನ್ನು ತಗೋತಾರೆ, ಈಗ ದತ್ತಪದಿ ಅಂತಿರೋ ವಿಭಾಗದಲ್ಲಿ 4 ಶಬ್ದ ಕೊಡ್ತಾರೆ ಅವರು, ಅದನ್ನು ಫಿಟ್ ಮಾಡಬೇಕಾಗತ್ತೆ. ಅವಾಗೆಲ್ಲ ಒಂದು ಭಯ ಇರುತ್ತೆ. ಈಗ ನನ್ನ ಮೊದಲನೇ ಅವಧಾನದಲ್ಲಿ ಶತಾವಧಾನಿಗಳು ಕಾವ್ಯವಾಚನವನ್ನು ಮಾಡಿದ್ರು. ಅದನ್ನು ನಾನು ಅಂದರೆ ಕಾವ್ಯವಾಚನ ಮಾಡಿದಾಗ ಅವರು ನಾನು ಓದಿರೋ ಕಾವ್ಯಗಳು ಯಾವುದು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಆಯಾ ಕಾವ್ಯದಷ್ಟೇ ತಗೊಂಡು ಅವರು ಇದು ಮಾಡಿದ್ರು. ಹಾಗಾಗಿ ಆ ವಿಭಾಗ ಅಷ್ಟು ಕಷ್ಟ ಆಗಿಲ್ಲ. ಅದಾದ ಬಳಿಕ ಇನ್ನೊಂದು ಕಡೆ ಸಮಸ್ಯಾಪೂರ್ಣ ಅನ್ನೋ ವಿಭಾಗಕ್ಕೆ ಬಂದಿದ್ದರು. ಆಗ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ಸಮಸ್ಯೆಲ್ಲ ಅದೇ, ಈಗ ಕನ್ನಡದಲ್ಲಿ ಆದ್ಯಕ್ಷರ ಪ್ರಾಸ ಅಂತಿರುತ್ತೆ, 2ನೇ ಅಕ್ಷರ ಪ್ರತಿ ಸಾಲಿಗೂ ಒಂದೇ ವ್ಯಂಜನ ಇರಬೇಕು, ಅದೆಲ್ಲ ನಿಯಮಗಳು. ಅವರು ಪ್ರಾಸ ಕಷ್ಟ ಕೊಟ್ಟರೆ ಕಷ್ಟ ಇದೆಯಲ್ಲ ಅಂತ. ಯಾಕೆಂದರೆ ಈಗ ಸುಲಭವಾದ ಅಕ್ಷರಗಳು ರಕಾರವೋ ಲಕಾರವೋ ಈ ಥರದ್ದು ಬಂದರೆ ನಮ್ಗೆ ಶಬ್ದಗಳು ಸಿಕ್ಬಿಡುತ್ತೆ. ಅದೇ ಯಾವುದೋ ಬಕಾರವೋ ಇನ್ಯಾವುದೋ ಅಕ್ಷರ ಬಂದಾಗ ಆ ಅಕ್ಷರ 2ನೇ ಅಕ್ಷರ ಬರೋ ಥರ ಶಬ್ದಗಳು ನಮಗೆ ಹೊಳಿಬೇಕು. ಇನ್ನೂ ಕಷ್ಟ ಒತ್ತಕ್ಷರಗಳು ಬಂದಾಗ, ಸಂಯುಕ್ತ ಅಕ್ಷರ ಬಂದಾಗ ಅದು ಇನ್ನೂ ಕಷ್ಟ ಆಗುತ್ತೆ. ಈಗ ರಿಯ ಅಂತ ಬಂದರೆ ಅವರು ಸೂರ್ಯ ಅಂತ ಪ್ರಾರಂಭ ಮಾಡಿಬಿಟ್ರೆ ರಿಯ ಅಂತಿರೋದು ನಾನು 2ನೇ ಸಾಲಲ್ಲೂ ಅದ್ರ ತಗೋಬೇಕು, ಎಲ್ಲ ಸಾಲುಗಳಲ್ಲೂ ರಿಯಕಾರವೇ ಬರಬೇಕು. ಆರ್ಯ ಭಾರ್ಯ ಅಂತನೋ ಈ ಥರ ಏನೇನೋ ಶಬ್ದಗಳು ಹಾಕ್ಕೋಬೇಕು. ಈ ಥರ ಎಲ್ಲ ಚಿಂತೆ ಆಗುತ್ತೆ. ಆ ಥರದ್ರಲ್ಲಿ ಒಂದು ಟೆನ್ಷನ್ ಇತ್ತು. ಅವರು ಏನು ಮೆಟ್ರೋ ಸಿಟಿಯಲ್ಲಿ ಅಂತ ಶುರು ಮಾಡಿದ್ರು, ಟಕಾರಕ್ಕೆ ರಕಾರ ಒತ್ತು ಬರೋ ಥರದ್ದು. ಆ ಥರದ್ದು ಒಂದಿಷ್ಟು ಸ್ವಲ್ಪ ಆಡು ಭಾಷೆ ಎಲ್ಲ ಬಳಸ್ಕೋಬೋದು ನೀವು ಅಂತಂದರು. ನಾನು ಕಟ್ರೋ ಬಿಟ್ರೋ ಅಂತೆಲ್ಲ ತಗೊಂಡು ಈ ಥರ ಏನೋ ಮಾಡ್ಕೊಂಡು ಹೋಗಿದ್ದೆ. ಹೀಗೆ ಆಮೇಲೆ ಆಶುಕವಿತೆ ಅಂದರೆ ಅದು ಇನ್ನೊಂದು ವಿಭಾಗ. ಈ 8 ವಿಭಾಗಗಳಲ್ಲಿ ಮೊದಲ 4 ಸಮಸ್ಯೆ, ದತ್ತಪದಿ, ನಿಷೇಧಾಕ್ಷರ ಎಲ್ಲ ಒಂದೊಂದು ಸುತ್ತಿಗೆ ಒಂದೊಂದು ಸಾಲು ಹೇಳಿದ್ರೆ ಆಶುಕವಿತೆಯಲ್ಲಿ ಇಡೀ ಪದ್ಯವನ್ನು ಹೇಳಬೇಕು. ಅವರು ಪೃಚ್ಛಕರು ಒಂದು ವಸ್ತು ಕೊಡ್ತಾರೆ, 4 ಸುತ್ತಲ್ಲಿ 4 ವಸ್ತು ಕೊಡ್ತಾರೆ, ಪ್ರತಿ ಸುತ್ತಿಗೂ ಒಂದೊಂದು ವಸ್ತು, ಇಡೀ ಪದ್ಯವನ್ನು ಹೇಳಬೇಕು. ಆ ಸಂದರ್ಭದಲ್ಲಿ ಅದೇ ಈಗ ನಮ್ಮ ತೆಲುಗು ಮೊದಲಾದ ಭಾಷೆಗಳಲ್ಲೆಲ್ಲ ಅವಧಾನ ಕಲೆ ಇದೆ, ಅಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನನ್ನು ಅವ್ರು ತಗೊಳ್ಳಲ್ಲ, ನಿಬಂಧನೆಗಳನ್ನು. ಆಶುಕವಿತೆಯಲ್ಲೆಲ್ಲ ಅವರು ವಸ್ತು ಅಷ್ಟೇ ಕೊಡಬೇಕು. ಇಂಥ ವಸ್ತುವಿನ ಬಗ್ಗೆ ಪದ್ಯ ಹೇಳಿ ಅಂದರೆ ಅವ್ರು ಹೇಳಬೇಕು, ಯಾವುದಾದ್ರು ಹೇಳ್ಬೋದು. ನಾನೊಂದು ಹೇಳ್ಬೋದಾ ನಿಮಗೆ? ಆಮೇಲೆ ಕೊನೆ ಆ ಸಂದರ್ಭದಲ್ಲಿ ಗಣೇಶ್ ಅವರು ಪೃಚ್ಛಕರಾಗಿ ಬಂದಾಗ, ಶತಾವಧಾನಿಗಳು ಪೃಚ್ಛಕ ಬಂದಾಗ ಅವರು ಇಂಥ ಛಂದಸ್ನಲ್ಲಿರಬೇಕು, ಇಂಥ ಅಲಂಕಾರ ಇರಬೇಕು ಅಂತೆಲ್ಲ ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಹಾಕ್ತಾರೆ. ಆವಾಗ ಅದು ಸ್ವಲ್ಪ ಅಂದರೆ ಅದು ಅವರೇ ರೂಢಿಸ್ಕೊಂಡಿರೋದು. ಅವರು ಆಶುಕವಿತಾ ಪೃಚ್ಛಕರಿಗೆ ನೀವು ಯಾವ ಛಂದಸ್ನಲ್ಲಿ ಬೇಕಾದ್ರೂ ಕೇಳ್ಬೋದು ಅಂತ ಹೇಳ್ತಾರೆ. ಆ ಥರ ಅದನ್ನು ಅಂದರೆ ನಾವು ಬೇರೆ ಭಾಷೆಗಳಿಗಿಂತ ನಾವು ಸ್ವಲ್ಪ ಬೇರೆದು ಮಾಡಬೇಕು, ಒಳ್ಳೆಯ ಗುಣಮಟ್ಟ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿರೋದು. ಅಲ್ಲೆಲ್ಲ ಸ್ವಲ್ಪ ಹೆದರಿಕೆ ಇರುತ್ತೆ. ನೀವು ಕೇಳ್ಬೋದು, ಪ್ರಶ್ನೆ ತೊಂದರೆ ಇಲ್ಲ. ನೋಡೋಣ ಪದ್ಯ ರಚನೆ ಮಾಡೋಕ್ಕಾಗತ್ತ ಹೇಳ ಕೇಳಿ. ಓಕೆ, ಈಗ ಸಾಮಾನ್ಯವಾಗಿ ಚಂದ್ರನ ಬಗ್ಗೆನೋ, ಸ್ತ್ರೀ ಬಗ್ಗೆನೋ, ಜಲಪಾತದ ಬಗ್ಗೆನೋ, ಹೂವಿನ ಬಗ್ಗೆನೋ ನೀವು ಬಹಳ ಸುಲಭವಾಗಿ ಹೇಳ್ಬಿಡ್ತೀರಿ. ನನ್ನ ಪ್ರಶ್ನೆ ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಭಿನ್ನವಾಗಿದೆ. ವಿಷಯ ವಸ್ತು ಹೀಗಿದೆ: ಸುದ್ದಿ ಅನ್ನೋ ಅಸಾಮಾನ್ಯ ಸುಂದರಿ. ಚೆನ್ನಾಗಿದೆ. ಸುದ್ದಿ ಮನೆ ಅಲ್ಲ, ಹಾಗಾಗಿನೇ ಆಗಲಿ ಹೇಳ್ತೀನಿ. ಸುದ್ದಿ ಅನ್ನೋ ಸುಂದರಿ, ಅಸಾಮಾನ್ಯ ಸುಂದರಿ ಆಗಲಿ. ಮನೆಯೊಳ್ ಕಿರ್ಚಂ ತಾಂ ಘನತರ ದಿಂ ಪೆರ್ಚಿಸುತ್ತೆ ತೋಷಮನೀಯುತ್ತೆನಿತೋ ಜನಕಂ ದಿನಮುಂ ವನಿತೆ ಇವಳ್ ವಾರ್ತೆಯೆಂದು ಸಾಗುತ್ತಿರ್ಪಳ್. ಕಂದ ಪದ್ಯದಲ್ಲಿ ಹೇಳಿದ್ದೀನಿ. ಅದರ ಒಂದು ಅರ್ಥನೂ ಹೇಳ್ಬೇಕಲ್ವ ಒಂದ್ಸಲ. ಈ ವಾರ್ತೆ ಅನ್ನುವಂಥ ವನಿತೆ, ಸುದ್ದಿ ಅನ್ನೋ ಸುಂದರಿ, ಇವಳು ಹೇಗೆ ಅಂದರೆ ಮನೆಯಲ್ಲೂ ಬೆಂಕಿ ಬೇಕಾದರೂ ಹಚ್ಚೋ ಸಾಮರ್ಥ್ಯ ಇದೆ ಇವಳಿಗೆ. ಯಾವ ರೀತಿ ಬೇಕಾದರೂ ಸುದ್ದಿ ಇರ್ಬೋದು. ನಾನು ನ್ಯೂಸ್ ಮೀಡಿಯಾ ಅಂತ ಮಾತ್ರ ಅಲ್ಲ, ಗಾಳಿ ಸುದ್ದಿನೂ ಇರ್ಬೋದು. ಯಾರೋ ಗಂಡ ಹೆಂಡತಿ ಮಧ್ಯೆ ತಂದು ಹಾಕೋದಕ್ಕೆ ಗಂಡನ ಬಗ್ಗೆರೋ ಹೆಂಡತಿ ಬಗ್ಗೆರೋ ಇನ್ನೊಂದೇನೋ ಗಾಳಿ ಸುದ್ದಿ ಹಬ್ಬಿಸ್ಬಿಟ್ರೆ ಖಂಡಿತ ಮನೇಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಅದೇ ರೀತಿ ಜನರಿಗೆ ಸಂತೋಷವನ್ನು ಕೊಡುತ್ತೆ. ಯಾಕೆಂದರೆ ಮನುಷ್ಯ ಬೇರೆಯವರ ಸುದ್ದಿಯಲ್ಲಿ ಕೇಳ್ಕೊಂಡೇ ಸಂತೋಷದಲ್ಲಿ ಇರ್ತಾನೆ, ಇನ್ನೊಂದಿಷ್ಟು ವಾರ್ತೆಗಳನ್ನು ಕೇಳಿಕೊಂಡು ಇದು ಮಾಡಿಕೊಂಡು. ಹಾಗಾಗಿ ಈ ವಾರ್ತೆ ಹೇಳುವಂಥ ಸುದ್ದಿ ಹೇಳುವಂಥ ಸುಂದರಿ ಮನೆ ಬೆಂಕಿ ಹಚ್ಚೋಕ್ಕೂ ಸಮರ್ಥಳಾಗಿದ್ದಾಳೆ, ಜನರಿಗೆ ಸಂತೋಷ ಕೊಡೋಕ್ಕೂ ಸಮರ್ಥಳಾಗಿದ್ದಾಳೆ ಅಂತ ಪದ್ಯ.